ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ವಾಟ್ಸಪ್ಪಲ್ಲಿ ಯಾರನ್ನಾದರೂ ಬ್ಲಾಕ್ ಹಿಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಇದು ಗೊತ್ತಿಲ್ಲದವರಿಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಗೊತ್ತಿದ್ರೂ ಕೂಡ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಗೊತ್ತಿದ್ರೂ ಕೂಡ ಓಪನ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವುಗಳೆಲ್ಲ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಬೇಕು. ಲವ್ ಯು ಆಲ್. ಓಕೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬ್ಲಾಕ್ ಹಿಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಲಾಕ್ ಅಥವಾ ಅನ್ಬ್ಲಾಕ್ ಹಿಂಗೆ ಮಾಡೋದು ಅಂತ. ಸೊ ನಿಮ್ಗೆ ಗೊತ್ತಿರೋದೇ ವಾಟ್ಸಪ್ಪಲ್ಲಿ ಕೆಲವೊಂದಷ್ಟು ಜನ ನಿಮಗೆ ಬೇಡದವರು ಏನಾದರೂ ಮೆಸೇಜ್ನ ಮಾಡಿದ್ರೆ ಅವ್ರನ್ನ ನೀವು ಬ್ಲಾಕ್ ಮಾಡ್ಬೋದು. ಸೊ ಹೆಂಗೆ ಬ್ಲಾಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಗೆ ಗೊತ್ತಿರಲಿ, ವಾಟ್ಸಪ್ಪಲ್ಲಿ ನೀವು ಯಾರನ್ನಾದರೂ ನೀವು ಬ್ಲಾಕ್ ಮಾಡ್ತು ಅಂತಂದರೆ ಸೊ ಅವರು ನಿಮಗೆ ಏನೇ ಒಂದು ಮೆಸೇಜ್ನ ಮಾಡೋಕ್ಕಾಗಲ್ಲ, ನೀವು ಆನ್ಲೈನಲ್ಲಿ ಇದ್ದೀರಾ ಏನೂ ಕೂಡ ನೋಡೋಕ್ಕಾಗಲ್ಲ, ಫೋನ್ ಕಾಲ್ನೂ ಕೂಡ ಮಾಡೋಕ್ಕಾಗಲ್ಲ. ಅಂತಂದರೆ ವಾಟ್ಸಪ್ ಕಾಲು, ವೀಡಿಯೋ ಕಾಲು ಇವೇನೂ ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಬ್ಲಾಕ್ ಮಾಡಿದ್ರೂ ಕೂಡ ನೀವು ಮತ್ತೆ ಅನ್ಬ್ಲಾಕ್ ಮಾಡ್ಕೋಬೋದು ಅವ್ರನ್ನ. ಸೊ ಅನ್ಬ್ಲಾಕ್ ಮಾಡಿದ್ರೆ ಮಾಮೂಲಿ ಅವ್ರು ಆಟೋಮೆಟಿಕಲಿ ನಿಮ್ಮ ಮೆಸೇಜು ಮತ್ತು ನಿಮಗೆ ಡಿ ಪಿ ನೋಡ್ಬೋದು, ಆನ್ಲೈನಲ್ಲಿ ಇದ್ದೀರಾ ಇವೆಲ್ಲ ನೋಡ್ಬೋದು, ವೀಡಿಯೋ ಕಾಲು, ವಾಯ್ಸ್ ಕಾಲ್ ಇವೆಲ್ಲನೂ ಅವರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲು ಬ್ಲಾಕಿಂಗೆ ಮಾಡೋದು ಅಂತ ನೋಡೋಣ, ಅದಾದಮೇಲೆ ಅನ್ಬ್ಲಾಕಿಂಗೆ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಸೊ ಬ್ಲಾಕ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಯಾವ ಒಂದು ಕಾಂಟ್ಯಾಕ್ಟ್ನ ಬ್ಲಾಕ್ ಮಾಡಬೇಕು ಅಂತಂದರೆ ಆ ಒಂದು ಕಾಂಟ್ಯಾಕ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ. ಸೊ ಓಪನ್ ಮಾಡಿಕೊಂಡು ಕೆಳಗಡೆ ನೀವು ಹಂಗೆ ಸ್ವೈಪ್ ಮಾಡ್ತು ಅಂತಂದರೆ ಬ್ಲಾಕ್ ಅಂತ ಅಲ್ಲೊಂದು ಸಿಂಬಲ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಬ್ಲಾಕ್ ಅಂತ ಕೊಟ್ಟರೆ ಸೊ ಆ ಒಂದು ಕಾಂಟ್ಯಾಕ್ಟ್ ಬ್ಲಾಕ್ ಆಗುತ್ತೆ. ಓಕೆ, ಸೊ ನೋಡಿ ಇವಾಗ ಪ್ಲೀಸ್ ವೇಟ್ ಎ ಮೂಮೆಂಟ್ ಅಂತ ತೋರಿಸ್ತಾ ಇದ್ದಾರೆ, ಒಂದು ನಿಮಿಷ ಇರಿ. ಈಗ ನೋಡಿ ಬ್ಲಾಕ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಯು ಬ್ಲಾಕ್ಡ್ ದಿಸ್ ಕಾಂಟ್ಯಾಕ್ಟ್, ಟ್ಯಾಪ್ ಟು ಅನ್ಬ್ಲಾಕ್ ಅಂತ ಇದೆ. ಸೊ ಅಂತಂದರೆ ಈ ಒಂದು ಕಾಂಟ್ಯಾಕ್ಟ್ನ ನಾನು ಬ್ಲಾಕ್ ಮಾಡಿದ್ದೀನಿ, ಇದ್ರ ಮೇಲೆ ಅನ್ಬ್ಲಾಕ್ ಅಂತ ಅಲ್ಲೇ ಕ್ಲಿಕ್ ಮಾಡಿದ್ರೆ ಅನ್ಬ್ಲಾಕ್ ಆಗೋಗುತ್ತೆ. ಅಥವಾ ನೀವು ಅವರ ಒಂದು ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಅನ್ಬ್ಲಾಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅನ್ಬ್ಲಾಕ್ ಆಗುತ್ತೆ, ಸಿಂಪಲ್. ಓಕೆ, ಅಥವಾ ನೀವು 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಅಲ್ಲಿ ಅಕೌಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರೈವೇಸಿಗೆ ಹೋಗ್ಬಿಟ್ಟು ನೀವು ಅಲ್ಲೂ ಕೂಡ ಬ್ಲಾಕ್ ಮಾಡಿರೋ ಲೀಸ್ಟ್ ಎಲ್ಲ ತೋರಿಸುತ್ತೆ, ಅಲ್ಲಿ ನೀವು ಅನ್ಬ್ಲಾಕ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ನೀವು ಅನ್ಬ್ಲಾಕು ಮಾಡ್ಕೋಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ಬ್ಲಾಕ್ ಮಾಡಿದ್ರೆ ನಿಮ್ಮ ಒಂದು ಅಂತಂದರೆ ಡಿ ಪಿ ಆನ್ಲೈನಲ್ಲಿ ಇದ್ದೀರಾ ಇಲ್ವಾ ಅವೇನು ನೋಡೋಕ್ಕಾಗಲ್ಲ, ಆ್ಯಂಡ್ ಅವರು ಕೂಡ ಮೆಸೇಜ್ ಮಾಡೋಕ್ಕಾಗಲ್ಲ, ನೀವು ಅವ್ರಿಗೆ ಮೆಸೇಜ್ನ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದಿಷ್ಟು ಬ್ಲಾಕಿಂಗ್ ಬಗ್ಗೆ. ಸೊ ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಆ್ಯಂಡ್ ಈ ಒಂದು ವಿಡಿಯೋನ ಯಾರೆಲ್ಲ ವಾಟ್ಸಪ್ ಯೂಸರ್ಸ್ ಇದ್ದಾರೆ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡಿ.